ರಂಗೇರಿದ ಬಾಗಲಕೋಟೆ ಉಪಚುನಾವಣಾ ರಣಕಣ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಯತ್ನಾಳ್ ಪ್ರಚಾರ ನಡೆಸಿದ್ದಾರೆ. ಮತ್ತೊಂದು ಕಡೆ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅಭ್ಯರ್ಥಿ ಚರಂತಿಮಠ. 3 ವರ್ಷ ಆದರೂ ಸೈಟ್ ಹಂಚಿಕೆ ಮಾಡೋಕ್ಕಾಗಿಲ್ಲ. ಕಾಂಗ್ರೆಸ್ನಿಂದ ಹಿಂದೂಗಳನ್ನ ತುಳಿಯುವಂತಹ ಕೆಲಸ ಆಗ್ತಾ ಇದೆ ಅಂತ, ಜೊತೆಗೆ ಬಾಗಲಕೋಟೆಯಲ್ಲಿ ನಾನು ಗೆಲ್ತೇನೆ ಅಂತ ಚರಂತಿಮಠ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ 2 ಉಪಚುನಾವಣೆಗಳ ಪೈಕಿ ಬಾಗಲಕೋಟೆಯಲ್ಲಿ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಬೆಳಗಿನಿಂದಲೇ ಸಾಕಷ್ಟು ಪ್ರಚಾರಕ್ಕೆ ಬಿರುಸಿನ ಪ್ರಚಾರವನ್ನ ಮಾಡಿ ಬಂದಿರುವಂತದ್ದು. ಈಗ ಅವರು ನಮ್ಮ ಜೊತೆಗೆ ಇರುವಂತದ್ದು, ಏನೆಲ್ಲ ಹೇಳ್ತಾರೆ ಅಂತ ಸರ್, ಮುಖ್ಯವಾಗಿ ಇವತ್ತು ತಾವು ಪ್ರಚಾರವನ್ನು ಮಾಡ್ತಾ ಇರುವಂತದ್ದು ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಇದೆ ಮತ್ತು ಯಾವೆಲ್ಲ ಅಜೆಂಡಾಗಳೊಂದಿಗೆ ನೀವು ಜನ ಮುಂದೆ ಹೋಗ್ತಾ ಇದ್ದೀರಿ? ಇವತ್ತಿನಿಂದ ಪ್ರಚಾರ ಮಾಡ್ತಾ ಇಲ್ಲ. ನಾವು 23ನೇ ತಾರೀಕು ಏನು ನಾಮಿನೇಷನ್ ಕೊಟ್ಟಿವಿ ಅವತ್ತಿನಿಂದನೇ ಪ್ರಚಾರ ಮಾಡ್ತಾ ಇದ್ದೇವೆ. ಇದರೊಳಗೆ ಅಜೆಂಡಾ ಏನಿದೆ, ಅಭಿವೃದ್ಧಿ ಒಂದು ಅಜೆಂಡಾ. ಬಾಗಲಕೋಟೆ ಸಮಸ್ಯೆಗಳು ನಿವಾರಣೆ ಆಗಬೇಕು. ನಾವೇನು ಪ್ರಾರಂಭ ಮಾಡಿದ್ವಿ ಆ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡಿಬೇಕು. ಮುಳುಗಡೆ ಸಂತ್ರಸ್ತರಿಗೆ ಸಿಗಬೇಕಾದಂಥ ಪರಿಹಾರಗಳೆಲ್ಲ ಅಚ್ಚುಕಟ್ಟಾಗಿ ಸಿಗಬೇಕು. ಈ ಅಜೆಂಡಾ ಇಟ್ಟುಕೊಂಡು ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಸರ್, ಈಗ ಮುಳುಗಡೆಗೆ ಸಂಬಂಧಪಟ್ಟಂಗೆ ನಾವೆಲ್ಲ ಮಾಡಿರುವಂಥದ್ದು, ಅವ್ರಿಗೆ ಪರಿಹಾರವನ್ನು ಕೊಟ್ಟಿರುವಂಥದ್ದು, ಹೀಗಾಗಿ ಬಿಜೆಪಿ ಏನು ಮಾಡಲಿಲ್ಲ, ಅವೆಲ್ಲ ಓಟುಗಳು ನಮಗೆ ಸೇರ್ತಾವೆ ಅನ್ನುವಂಥದ್ದು ಸಿಎಂ ಅವರು ಹೇಳಿರುವಂಥ ಸನ್ಮಾನ. ನೀವು ಪತ್ರಕರ್ತರು ಮತ್ತು ಸುವರ್ಣ ನ್ಯೂಸ್ದವರು ನಿಮಗೆಲ್ಲ ಗೊತ್ತದಲ್ಲ, ಅವ್ರಿಗೆ ಕೇಳಬೇಕು ಪ್ರಶ್ನೆ. ಇದನ್ನು ನೀವು ಅವರಿಗೆ ಏನು ಮಾಡಿದ್ರಂತವ್ರು ಏನು ಮಾಡಲಿಲ್ಲ. ನಾವು ಇದ್ದಾಗ 23ನೇ ಯೂನಿಟ್ ಟೆಂಡರ್ ಕರೆದ್ವಿ. ಇನ್ನೂ ತನಕ 3 ವರ್ಷ ಆಯ್ತು ಕುಂಟ್ಕೊಂತ ನಡೆದತ್ತಿ. ಯಾರಿಗೂ ಸೈಟ್ ಹಂಚಕ್ಕಾಗವಲ್ದು, ಸೈಟ್ ಸರಿ ರೆಡಿಯಾಗಿಲ್ಲ. ಆ ಹೊಲದವ್ರಿಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಏನು ಅವ್ರೇನು ಮಾಡ್ಯಾರಂತ? ಬಿಜೆಪಿಯವರು ಕಳೆತಗಳದರ ಅಂತವ್ರಿಗೆ ಓಟ್ ಹಾಕಬೇಡ್ರಿ ಅನ್ನೋ ಕಾಂಗ್ರೆಸ್ಸಿನವರ ತುಡುಗೆತ್ತವು. ಅವರ ಕಳ್ಳರು, ದೇಶ ಹಾಳು ಮಾಡ್ಯಾರ ಅವರು. ದೇಶಕ್ಕೆ ಏನು ಒಳ್ಳೇದು ಮಾಡ್ಯಾರ ಅವರು? ಏನಾದರೂ ಅವ್ರು ಒಳ್ಳೇದು ಮಾಡಿದರೆ ಬರೀ ಮುಸ್ಲಿಮರನ್ನ ಎತ್ತಿಕಟ್ಟು ಕೆಲಸ ಮಾಡ್ಯಾರ ಹೊರತು ಹಿಂದೂ ಸಮಾಜ ತುಳಿಯುವಂಥ ಕೆಲಸ ಮಾಡ್ತಾರೆ. ಅವರು ದೇಶದ್ರೋಹದ ಕೆಲಸ ಮಾಡ್ತಾರೆ. ಅವ್ರನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.